ಶರ್ಮಿಳಾ, ನಿನಗೆ ಈ ಮನೆ ಆಸ್ತಿ ಎಲ್ಲ ನಮ್ಮ ಹೆಸರು ಮಾಡ್ಕೊಳ್ಳೋದಕ್ಕೆ ಲಾಯರ್ ಹತ್ರ ಮಾತಾಡೋ ಅಂತ ಹೇಳಿದ್ನಲ್ಲ, ಏನ್ ಮಾಡ್ದೆ ಅದು? ಆ ವಿಚಾರ ಏನೋ ಒಂದು ವ್ಯವಸ್ಥೆ ಮಾಡಿದ್ದೆ ಅಮ್ಮ. ಆದ್ರೆ ಇದ್ ನೋಡಿದ್ರೆ ಈ ತರ ಆಗಿದೆಯಲ್ಲ. ಅಣ್ಣನೇ ಈಗ ನಮ್ಮ ಮೇಲೆ ಕೂಗಾಡ್ತಿದ್ದಾನೆ. ನಾವು ಈಗ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟಿದೀವಿ. ಈಗ ಅಣ್ಣ ಮಾಡ್ಕೊಡು ಅಂತಂದ್ರೆ ಮಾಡ್ಕೊಡೋದು ಡೌಟ್. ಹೌದು, ನೀನ್ ಹೇಳ್ತಿರೋದು ನಿಜನೇನೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹೆಸರು ಬರ್ಕೊಡಲ್ಲ ಅವನು. ಇದಕ್ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಸರಿ ಅಮ್ಮ, ಒಂದ್ ನಿಮಿಷ ಇರು, ನಾನು ಬರ್ತೀನಿ. ಏನಿದು ಎಲ್ಲ ಈ ತರ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ನಾನೇನೋ ಅನ್ಕೊಂಡಿದ್ದೆ, ಆದ್ರೆ ಇಲ್ಲೇನೋ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಿಂಗೋ ಈ ಆಸ್ತಿ ಎಲ್ಲ ತಗೊಂಡು ಆಸ್ತಿ ಎಲ್ಲ ಮಾಡ್ಬಿಟ್ಟು ಬೇರೆ ಕಡೆ ಸೆಟಲ್ ಆಗೋಣ ಅಂತ ಅನ್ಕೊಂಡಿದ್ದೆ. ಇದ್ ನೋಡಿದ್ರೆ ಉಲ್ಟಾ ಆಗೋಯ್ತಲ್ಲ. ಇನ್ನ ನಮ್ಮನ್ನ ಮಾಡ್ಕೊಡಲ್ಲ. ಈ ಗೂಬೆ ನನ್ ಮಗನು, ಅವನಂತೂ 3 ಕಾಸು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ನಾನೇ ಬಲವಂತ ಮಾಡಿ ಹೇಳ್ಬೇಕು. ಅವನಾಗ ಅವನು ಏನೂ ಮಾಡಲ್ಲ. ಏನ್ ಮಾಡ್ಲಿ? ಫೋನ್ ಮಾಡಿ ಹೇಳ, ಮನೆಯಲ್ಲಿ ಈ ತರ ಆಗ್ತಾ ಇದೆ, ಇನ್ನ ಆಸ್ತಿ ನಂಬ್ಕೊಂಡಿದ್ರೆ ಆಗಲ್ಲ, ಓಡ್ಬಿಡೋಣ ಅಂತ. ಏನ್ ಮಾಡ್ತಿದೀಯ ಶರ್ಮಿಳಾ ಒಬ್ಳೆ ಕುತ್ಕೊಂಡು? ಮುಂದೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದೀಯಾ? ಇನ್ನು ಎಷ್ಟು ಜನದ ಮನೆ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀಯಾ? ಅದ್ಕೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಾನ್ ಯಾರ ಮನೆ ಹಾಳು ಮಾಡ್ತಾ ಇದ್ದೀನಿ? ನಿನ್ ಗಂಡನ ಮನೆ ಹಾಳು ಮಾಡಾಯ್ತು, ನಮ್ಮನೆ ಹಾಳು ಮಾಡೋದಕ್ಕೆ ಪ್ಲಾನ್ ಹಾಕಿದೀಯಾ. ಇನ್ನು ಯಾರ್ಯಾರ ಮನೆ ಹಾಳು ಮಾಡ್ತೀಯ ಯಾರಿಗ್ ಗೊತ್ತಮ್ಮ? ಅತಿ ಆಯ್ತು ಅದಕ್ಕೆ ನಿಮ್ದು. ಮನೆ ಮಗಳಿಗೆ ಈ ತರ ಮಾತಾಡೋದು ಸರಿ ಇರಲ್ಲ. ಮನೆ ಮಗಳು ಹೌದಮ್ಮ, ನೀನ್ ನಮ್ಮ ಮನೆ ಮಗಳು ಅಂತಾನೇನೆ. ಸ್ವಲ್ಪ ಮುಂದುವರೆದು ನಾನು ನಿನ್ನ ಮಾತು ಕೇಳ್ತೀನಿ, ನನಗೆ ಉತ್ತರ ಹೇಳು. ಅಲ್ಲ, ನೀನ್ ಹುತ್ತಿರೋ ಮಗನ್ನ ಅಲ್ಲಿ ಬಿಟ್ಟು ಬಂದಿದೀಯಲ್ಲ, ಯಾವ ನಂಬಿಕೆ ಮೇಲೆ ನೀನ್ ಅಲ್ಲಿ ಬಿಟ್ಟು ಬಂದಿದೀಯ? ಅಯ್ಯೋ, ಯಾವ ನಂಬಿಕೆ ಮೇಲೆ ಬಿಟ್ಟು ಬಂದಿದೀಯ ಅಂತಂದ್ರೆ, ಆ ಮನೆ ವಂಶೋದ್ಧಾರಕತ್ತಾನೆ ಅವನು. ಆ ಮನೆ ಮಾರಿಸ್ತಾರ ಅಂತಂದ್ಮೇಲೆ ಅಲ್ಲೇ ಇರ್ಬೇಕು, ಅದಕ್ಕೆ ಬಿಟ್ಟು ಬಂದಿದ್ದೀನಿ. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಅಲ್ಲ, ಆ ಮನೆ ವಾರಿಸ್ತಾರ ಅದಕ್ಕೆ ಬಿಟ್ಟು ಬಂದಿದ್ದೀನಿ ಅಂತ. ಆ ಮಗು ನಿನ್ ಬಗ್ಗೆ ಏನ್ ಯೋಚನೆ ಮಾಡ್ತಿದೆ ಅಂತ ಗೊತ್ತಾ ನಿನ್ಗೆ? ನಿನ್ ಬಗ್ಗೆ ಹೆಸರು ಕೇಳಿದ ತಕ್ಷಣನೇನೆ ನನ್ಗೆ ಅಮ್ಮ ಬೇಡ, ಅಮ್ಮ ಕೆಟ್ಟವಳು, ಅಮ್ಮ ನನ್ಗೆ ಹಂಗಂತಾಳೆ ಹಿಂಗಂತಾಳೆ, ನನ್ನ ಪ್ರೀತಿ ಮಾಡಲ್ಲ ಅಂತ ಆ ಮಗು ಎಷ್ಟು ಬೇಜಾರ್ ಮಾಡ್ಕೊಂತ ಗೊತ್ತಾ? ಮಕ್ಳು ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂತ ಗೊತ್ತಾ ನಿನ್ಗೆ? ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡು. ಅರ್ಥ ಆಯ್ತು ಬಿಡಿ. ನೆನ್ನೆ ಹೋಗಿದ್ರಲ್ಲ, ಹೋಗಿ ಮಾತಾಡ್ಸ್ಕೊಂಬಂದ್ರಿ ಅಂತ ಅನ್ಸುತ್ತೆ. ಅವರು ಒಳ್ಳೆಯವರಲ್ಲ. ಅವರು ಮಗುಗೆ ಏನೇನೋ ಹೇಳಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಆತರ ಆಡ್ತಿದ್ದಾನೆ. ನಾನು ಅದಕ್ಕೆ ಬಿಟ್ಟು ಬಂದಿರೋದು. ಆಯ್ತು ಬಿಡು, ಅವನ್ ಬೇಕು, ಅವನ್ಗೆ ಅವ್ರು ಬೇಕು, ಮಧ್ಯದಲ್ಲಿ ನಂದೇನು ಹೇಳಿ? ನೋಡಿ, ನನ್ ಜೀವನ ನಾನು ಏನೋ ಒಂದ್ ಮಾಡ್ಬೇಕು ಅಂತ ನಾನು ಹೊರಗಡೆ ಬಂದಿದ್ದೀನಿ. ನನ್ ಜೀವನ ನಾನು ಮಾಡ್ಕೋತೀನಿ ಬಿಡಿ, ನಿಮ್ಗೇನ್ ಕಷ್ಟ ಇದ್ರಿಂದ? ನೋಡು ಶರ್ಮಿಳಾ, ಒಬ್ಬ ತಾಯಿ ಆಗೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಜನಕ್ಕೆ ಮಕ್ಕಳೇ ಇರಲ್ಲ ಕಣೆ. ಆದ್ರೆ ಅವ್ರು ಎಷ್ಟು ಮಕ್ಳಿಗೋಸ್ಕರ ಎಷ್ಟು ಹಂಬಲಿಸ್ತಾರೆ ಗೊತ್ತಾ? ಅಂತದ್ರಲ್ಲಿ ನಿನ್ಗೆ ದೇವ್ರು ಒಂದು ಮುದ್ದಾದ ಮಗುನ್ ಕೊಟ್ಟಿದ್ದಾನೆ, ಒಂದ್ ಪುಟ್ಟ ಸಂಸಾರ. ಎಷ್ಟು ಒಳ್ಳೆ ಜನ ಗೊತ್ತಾ ಅವರು? ನೋಡು, ಈಗ ನೀನ್ ಮಾಡ್ತಿರೋದು ಸರಿ ಇಲ್ಲ. ಜೀವನದಲ್ಲಿ ನನ್ ಜೀವನ ಬೇಕಾದ್ರೆ ನೀನು ಈಗ್ಲೂ ಹೂ ಅಂತ ನೋಡಿ. ಬೇಕಾದ್ರೆ ನಾನು ನಿಮ್ಮ ಅಣ್ಣ ಇಬ್ರು ಜೊತೆನಲ್ಲಿ ಬಂದು ನಿಮ್ ಮನೆಯಲ್ಲಿ ಮಾತಾಡಿ ನಾವೇನೇ ನಿಮ್ಮ ಮನೆಯವ್ರನ್ನ ಹೇಳ್ಬೋದು. ನನ್ ಜೀವನದಲ್ಲಿ ತಲೆ ಹಾಕೋದಕ್ಕೆ ನೀವ್ ಯಾರು ಅಲ್ಲ. ಇರು, ನನಗೊಂದು ಮೂವಿ ತೋರಿಸ್ತೀನಿ. ಮೂವಿ ಹೇಗಿದೆ ಅಂತ ನೋಡಿ ಹೇಳು. ನೋಡು, ಈ ಮೂವಿನಲ್ಲಿ ಹೀರೋ ಹೀರೋಯಿನ್ ಅಂತ ಯಾವ್ದು ಪಾತ್ರಗಳಿಲ್ಲ. 2 ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಹೇಗೆ ಅಭಿನಯಿಸ್ತಾ ಇದೆ ಅಂತ ಹಂಗೆ ನೋಡು ಒಂಚೂರು. ಅದ್ಕೆ ಇದೆಲ್ಲ ಅತಿ ಆಯ್ತು. ಅಲ್ಲ, ನೀವೇನ್ ನನ್ನ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದಿದ್ರಾ? ಅಂದ್ರೆ ನೀವು ನಾನು ಹಿಂದೆ ಬಂದಿದ್ರಿ ಎಂದಂಗ ಆಯ್ತು. ನೋಡಿ, ಈ ಗೂಢಾಚಾರಿಕೆ, ಈ ಪತ್ತದಾರಿ ಕೆಲ್ಸ ಇದೆಲ್ಲ ಬೇಕಾಗಿಲ್ಲ. ಇದನ್ನ ಇಟ್ಕೊಂಡು ನೀವೇನೋ ಸಾಧನೆನೂ ಮಾಡಕ್ಕಾಗಲ್ಲ. ಇದನ್ನ ಇಟ್ಕೊಂಡು ಯಾವ ಸಾಧನೆನೂ ಮಾಡಕ್ಕಾಗಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಈ ವಿಡಿಯೋನ ನಿಮ್ಮ ಅಣ್ಣಂಗ್ ತೋರ್ಸಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡು. ನಾನು ಇನ್ನೂ ಈ ವಿಚಾರಗಳನ್ನ ನಿಮ್ಮ ಅಣ್ಣನ ಹತ್ರ ಹೇಳಿಲ್ಲ. ಈ ವಿಚಾರ ಏನಾದ್ರೂ ನಿಮ್ಮ ಅಣ್ಣನ ಕಿವಿಗ್ ಬಿದ್ರೆ ನಿನ್ನನ್ ಮಾತ್ರ ಉಳಿಸಲ್ಲ ಅವರು. ಅವ್ರ ಕೋಪ ಎಂತದ್ದು ಅಂತ ನಿನ್ಗೂ ಗೊತ್ತು. ನಿಮ್ ತಾಯಿಯವ್ರಿಗೂ ತೋರಿಸ್ತೀನಿ. ನನ್ ಮಗಳು ಏನೋ ಸಾಧನೆ ಮಾಡ್ತಾಳೆ, ನನ್ ಮಗಳು ಏನೋ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರಲ್ಲ, ನಿಮ್ ಮಗಳು ಮಾಡ್ತಿರೋ ಕೆಲ್ಸ ಇಂಥದ್ದು ಅಂತ ತೋರಿಸ್ತೀನಿ. ಅವಾಗ ಗೊತ್ತಾಗುತ್ತೆ ನಿನ್ಗೆ. ಶರ್ಮಿಳಾ, ಕೂಲ್. ನೋಡು, ಈಗ ನೀನು ಏನು ಕೂಗಾಡಕ್ ಹೋಗ್ಬೇಡ. ಈಗ ಕೋಪ ಮಾಡ್ಕೊಂಡ್ರೆ ಎಡವಟ್ಟಾಗತ್ತೆ. ವಿಡಿಯೋನ ಹಿಂಗಾರು ಡಿಲೀಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾನು ಮತ್ತೆ ಅವನ ಜೊತೆ ಇರೋದು ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಯ್ತು ಅಂತಂದ್ರೆ ನಮ್ಮ ಅಮ್ಮನ ನನಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಹೇಳಲ್ವ ದೊಡ್ಡವರು,
ಬೀಸದ ಎಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ. ಈಗ ನಮ್ಮ ಅತ್ತಿಗೆ ಏನೋ ಒಂದು ಹೇಳಿ ಸಾಗಾಕ್ಬಿಡೋಣ, ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರಾಯ್ತು ಏನ್ ಮಾಡೋಣ ಅಂತ. ಅದಕ್ಕೆ ಪ್ಲೀಸ್ ಅದಕ್ಕೆ ಆ ವಿಡಿಯೋನ ಯಾರಿಗೂ ತೋರಿಸ್ಬೇಡಿ ಅದಕ್ಕೆ. ಶರ್ಮಿಳಾ, ಈ ವಿಡಿಯೋನ ನಾನು ಯಾರಿಗಾದ್ರೂ ತೋರಿಸ್ಬೇಕು ಅನ್ನೋದಾಗಿದ್ರೆ ಇಷ್ಟು ದಿನದವರೆಗೂ ಕಾಯ್ತಿರ್ಲಿಲ್ಲ, ಮೊನ್ನೆನೆ ಎಲ್ಲಾರ್ಗು ತೋರಿಸ್ಬಿಡ್ತಿದ್ದೆ. ಆದ್ರೆ ಇದನ್ನ ಯಾಕೆ ತೋರಿಸ್ದಂಗ್ ಇಟ್ಕೊಂಡಿದೀನಿ ಅಂತ ಅಂದ್ರೆ, ನೋಡು, ನನ್ನಿಂದ ನಿನ್ ಜೀವನ ಹಾಳಾಗೋದ್ ಬೇಡ ಅಂತ. ನಾವು ನಿನ್ ಕೆಟ್ಟದಕ್ಕೆ ಹೇಳ್ತಾ ಇಲ್ಲಮ್ಮ, ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಇರೋದು. ನೋಡು, ಈಗ ಆಗಿದ್ದಾಗೋಯ್ತು, ಇದೆಲ್ಲ ಬಿಟ್ಬಿಟ್ಟು ನಡಿ, ಫಸ್ಟ್ ಹೋಗಿ ನಿನ್ ಗಂಡ, ನಿನ್ ಮಗು, ಮೇಯ್ನಾಗಿ ನಿನ್ ಮಗು, ನನಗೆ ಇನ್ನೇನು ಹೊಟ್ಟೆ ಉರಿತಲ್ಲಮ್ಮ, ಆ ಪುಟ್ಟ ಮಗು ಕಣೆ. ಆ ಮಗು ಎಷ್ಟು ಬೇಜಾರ್ ಮಾಡ್ಕೊಂಡಿದೆ, ಎಷ್ಟು ಮನ್ಸಿಗೆ ತಗೊಂಡಿದೆ, ನಿನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಆ ಮಕ್ಳು ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಮೊದ್ಲೇ ಗಾದೆನೇ ಇದೆ. ಆ ಮಗುನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳೆ. ನೀನ್ ಯಾರಿಗೋಸ್ಕರನೂ ಬದುಕ್ಬೇಡ. ನೋಡು, ನಮ್ ಜೀವನಗಳು ಮುಗ್ದೋಯ್ತು, ಇನ್ನೇನಿದ್ರು ನಾವು ನಮ್ಮ ಮಕ್ಳಿಗೋಸ್ಕರ ಬದುಕ್ಬೇಕು, ನಮ್ಮ ಮಕ್ಳುಗಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು. ಆ ಮಕ್ಳುಗಳು 4 ಜನ ಮಧ್ಯದಲ್ಲಿ ತಲೆ ತಗ್ಸೋ ತರ ಇರ್ಬಾರ್ದು. ಓ ನೋಡೋ ನಿಮ್ಮಮ್ಮ ಹಿಂಗಂತೆ, ಅಯ್ಯೋ ನೋಡೋ ನಿಮ್ಮಪ್ಪ ಹಿಂಗಂತೆ ಅಂತ ಯಾರಾದ್ರೂ ಆ ಮಕ್ಳುಗಳಿಗೆ ಅಂದ್ರೆ ಆ ಮಕ್ಳುಗಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅವ್ರ ಮಾನಸಿಕ ಸ್ಥಿತಿ ಯಾವ ತರ ಆಗುತ್ತೆ ಗೊತ್ತಾಗ. ನೋಡು, ಬಿಟ್ಬಿಡಿದೆಲ್ಲ, ಎಲ್ಲ ಆಗಿದ್ದಾಗೋಯ್ತು. ನಾನು ಈ ವಿಚಾರನೇ ಹೊರಗಡೆ ನಾನು ಮಾತಾಡಲ್ಲ, ನಾನು ಇಲ್ಲೇ ಮರ್ತು ಬಿಡ್ತೀನಿ. ನೀನು ದಯವಿಟ್ಟು ನೀನು ನಿನ್ ಸಂಸಾರ, ನಿನ್ ಮಗು ಅಂತ ಸುಖವಾಗಿದೆ ಅಂತ ಕುಟುಂಬ ಸಿಗಕ್ ನಿಜವಾಗ್ಲೂ ಅದೃಷ್ಟ ಮಾಡಿದೀಯ ನೀನು. ಎಷ್ಟು ಒಳ್ಳೆ ಕುಟುಂಬ, ಅಂತ ಕುಟುಂಬಕ್ಕಿಂತ ಬೇಕಾ ನಿನ್ಗೆ? ಸರಿ ಅದ್ಕೆ ಆಯ್ತು, ನೀವ್ ಹೇಳಿದ್ದು ನಿಜನೇನೆ, ನಾನು ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ನಾನು ನನ್ ಕುಟುಂಬ, ನನ್ ಮಗು, ನನ್ ಗಂಡ ಅಂತ ಜೀವನ ಮಾಡ್ತೀನಿ. ಆದ್ರೆ ನನ್ಗೊಂದ್ 2 ದಿನ ಟೈಮ್ ಬೇಕು, ಯಾಕಂದ್ರೆ ನನಗ್ ತುಂಬಾ ಮನ್ಸಿಗೆ ನೋವಾಗ್ಬಿಟ್ಟಿದೆ. ಅದಕ್ಕೆ ನೋಡು, ನಿನ್ಗೆ ನಾನು ಟೈಮ್ ಕೊಡಲ್ಲ, ನಮ್ಮ ಮನೇಲಿ ಇರ್ಲೇಬೇಡ ನೀನು ಹೋಗು ಅಂತ ನಾನು ಹೇಳ್ತಾ ಇಲ್ಲ. ನೀನು ಒಳ್ಳೆ ನಿರ್ಧಾರ ತಗೊಂಡಿದೀಯ ಈಗ. ನೋಡು, ನಿನ್ ಸಂಸಾರ ನಿಜವಾಗ್ಲೂ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ನಾನ್ ಭರವಸೆ ಕೊಡ್ತೀನಿ. ಬೇಕಿದ್ರೆ ನಾನ್ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ನಿನ್ಗೆ ಆಸ್ತಿ ಬೇಕು ತಾನೆ? ನಿನ್ಗೆ ಅದು ಎಷ್ಟು ಆಸ್ತಿ, ನಿನ್ ಭಾಗದ ಏನಿದೆ ಅದನ್ನ ನಾನು ನಿನ್ಗೆ ಕೊಡ್ಸ್ಕೊಡ್ತೀನಿ, ಆಯ್ತಾ? ನೀನೇನು ಯೋಚನೆ ಮಾಡ್ಬೇಡ, ಅದ್ ತಗೊಂಡು ನೀನ್ ಸುಖವಾಗಿರಮ್ಮ, ಚೆನ್ನಾಗಿರು. ಸರಿ ಅದಕ್ಕೆ ಆಯ್ತು. ಸರಿ, ನಾನು ಹೋಗಿ ಅಡ್ಗೆಗೆ ರೆಡಿ ಮಾಡ್ತಾ ಇರ್ತೀನಿ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಯ್ಯೋ ಅತ್ತಿಗೆ ಗುಗ್ಗು ಅತ್ತಿಗೆ ನೀನು. ಇಷ್ಟೊಂದು ಅಮ್ಮರಿಸ್ಬೋದ ನೀನು ಇಷ್ಟು ದಡ್ಡಿ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಇಲ್ಲ, ನಾನು ಈ ಟೈಮಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಏನೇನೋ ಆಗ್ಬಿಡುತ್ತೆ. ಈ ಕಡೆ ಆಸ್ತಿನೂ ಬರ್ಬೇಕು, ಈ ಕಡೆ ನನ್ನ ಪ್ರೀತಿನೂ ಉಳಿಬೇಕು. ಆ ತರ ಯಾವ್ದಾದ್ರು ಪ್ಲಾನ್ ಮಾಡ್ಬೇಕಲ್ಲ. ನಾನು ಡ್ರಾಮಾ ಶುರು ಮಾಡ್ಕೋತೀನಿ ಈಗ ಫಸ್ಟ್ ನಮ್ಮ ಅಣ್ಣನ ಹತ್ರ ಹೋಗ್ತೀನಿ, ಅವನಿಂದನೇ ಶುರುವಾಗ್ಲಿ ಬಿಡು ಎಲ್ಲ. ಅಣ್ಣ. ಓ ಏನಮ್ಮ, ಇನ್ನು ಏನೇನ್ ಅನ್ಲಿ, ಏನೇನ್ ಬೈಲಿ ಅಂತ ಬಂದ್ಯಾ? ಯಾಕಣ್ಣ? ಅಣ್ಣ, ನನ್ನ ಕ್ಷಮಿಸ್ಬಿಡು. ನಾನು ಗೊತ್ತಿಲ್ಲದೆ ತಿಳಿದೆ ಏನೇನೋ ತಪ್ಪು ಮಾಡ್ಬಿಟ್ಟಿದೀನಿ. ನಿನ್ಗೂ ಆ ರೀತಿ ಮಾತಾಡ್ಬಾರ್ದಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಣ್ಣ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಈಗ ಅರ್ಥ ಆಗಿದೆ. ಅದಕ್ಕೆ ನನ್ಗೆ ಎಲ್ಲಾನು ತಿಳಿಸಿ ಹೇಳಿದ್ರು ಅಣ್ಣ. ನಾನು ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ ಅಣ್ಣ, ಬೇಕಾದ್ರೆ ನಿನ್ ಕಾಲು ಇಟ್ಕೋತೀನಿ ಅಣ್ಣ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ಶರ್ಮಿಳಾ, ಅಲ್ಬೇಡಮ್ಮ, ನೀನು ಆತರ ಎಲ್ಲ ಮಾತಾಡಿದ್ಯಲ್ಲ, ಅದ್ ನನಗ್ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಆದ್ರೆ ನನಗೆ ನಿನ್ನ ಯಾವ ಕೋಪನೂ ಇಲ್ಲಮ್ಮ, ನೀನ್ ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ, ಕಣ್ಣೀರ್ ಒಡ್ಸ್ಕೊ. ನಿಜವಾಗ್ಲೂ ನನ್ ಮೇಲೆ ಬೇಜಾರಿಲ್ವಾ ಅಣ್ಣ? ಇಲ್ಲಮ್ಮ, ನನಗೆ ನಿನ್ ಮೇಲೆ ಯಾವ ಬೇಜಾರು ಇಲ್ಲ. ಅಣ್ಣ, ನಾನ್ ಮತ್ತೆ ನನ್ ಗಂಡನ ಮನೆಗೆ ಹೋಗ್ತೀನಿ ಅಣ್ಣ. ಏನಮ್ಮ ಹೇಳ್ತಾ ಇದೀಯಾ? ನಿಜವಾಗ್ಲು ನಿನ್ ಮನ್ಸು ಇಷ್ಟು ಬೇಗ ಬದ್ಲಾಯ್ತಾ? ನಾನ್ ನಿಜವಾಗ್ಲು ನೀನ್ ಆತರ ಎಲ್ಲ ಮಾತಾಡಿದ್ ನೋಡಿ ನೀನ್ ಯಾವತ್ತೂ ಬದ್ಲೇ ಆಗಲ್ವೇನೋ, ಇಷ್ಟೇನಾ ನನ್ನ ಮಾತದ್ ಬೆಲೆ ಈ ಮನೆಯಲ್ಲಿ ಅಂತ ತುಂಬಾ ಬೇಜಾರಾಗಿ ಹೋಗಿತ್ತಮ್ಮ. ನಿಜವಾಗ್ಲು ನೀನ್ ಬದ್ಲಾಗಿದ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದಣ್ಣ, ನಾನು ಗೊತ್ತಿಲ್ದೆ ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ಆಮೇಲೆ ಅದಕ್ಕೆ ಇವಾಗ ಬಂದ್ ನನ್ನ ಹತ್ರ ಎಲ್ಲಾನು ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿದ್ದು ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ. ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ, ನನ್ನ ಮಗನ್ನ ಇನ್ನೂ ಚೆನ್ನಾಗಿ ನೋಡ್ಕೋತೀನಿ. ನಾನು ನಮ್ ಪುಟ್ಟ ಸಂಸಾರ ಅಂತ ಚೆನ್ನಾಗಿರ್ತೀನಿ. ನಮ್ಮ ಅತ್ತೆ ಮಾವನು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಹೌದಮ್ಮ, ಅವ್ರನ್ನ ಅತ್ತೆ ಮಾವ ಅಂತ ಅನ್ಕೋಬೇಡ, ಅಪ್ಪ ಅಮ್ಮ ಅಂತ ಅನ್ಕೋ. ಅವರು ತುಂಬಾ ಒಳ್ಳೆಯವರು. ಹೇಗಿದ್ರು ನೀನ್ ಆ ಮನೆಗೆ ಹೋದ್ಮೇಲೆ ನಾನು ಅವಾಗ ಬರ್ತಾ ಇರ್ತೀನಲ್ಲ, ನೀನ್ ಯೋಗಕ್ಷೇಮ ನಾನು ವಿಚಾರಿಸ್ಕೊಂತೀನಿ. ಆಮೇಲೆ ನೀನ್ ಆಸ್ತಿ ಕೇಳಿದ್ಯಲ್ಲಮ್ಮ, ನನಗ್ ಬೇಡಮ್ಮ. ನಾನು ನಿನ್ ಭಾಗದ ಆಸ್ತಿ ಏನಿದೆ ಅದನ್ನ ನಿನ್ಗೆ ಕೊಟ್ಬಿಡ್ತೀನಿ, ನೀನ್ ಚೆನ್ನಾಗಿರ್ಬೇಕಷ್ಟೇ.
ನೋಡು ಬೇಕಿದ್ರೆ ಲಾಯರ್ನ ಕರೆಸ್ತೀನಿ. ಲಾಯರ್ನ ಕರೆಸಿ ನಿನ್ ಭಾಗಕ್ಕೆ ಏನ್ ಬರುತ್ತೆ ಅದನ್ನ ನಾನು ನಿನ್ನ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ. ನೀನ್ ಚೆನ್ನಾಗಿರಮ್ಮ, ಅಷ್ಟೇ ಸಾಕು. ಶರ್ಮಿಳಾ, ಹೊಳಿತಲ್ಲ ಲಾಟ್ರಿ. ನಾನು ಅನ್ಕೊಂಡಂಗೆ ಆಗ್ತಾ ಇದೆ. ಇಲ್ಲ ಅಣ್ಣ, ನನ್ಗೆ ಆಸ್ತಿ ಪಾಸ್ತಿ ಏನು ಬೇಡ ಅಣ್ಣ, ನಿನ್ ಪ್ರೀತಿ ಇದ್ರೆ ಸಾಕಣ್ಣ. ನೋಡು ಶರ್ಮಿಳಾ, ನಾನು ನಿನ್ನ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ನೀನು ನನ್ನ ಮಗಳಿಗಿಂತ ಹೆಚ್ಚಮ್ಮ ನನಗೆ. ನೋಡು, ನೀನ್ ಏನು ಯೋಚನೆ ಮಾಡ್ಬೇಡ. ನೀನ್ ಬೇಡ ಅಂತ ಅಂದ್ರೂ ಅದನ್ನ ನೀನು ಕೊಟ್ಟೇ ಕೊಡ್ತೀನಿ. ನೋಡು, ಆರಾಮಾಗಿ ಈಗ ಹೋಗಿ ನಿನ್ ಗಂಡಂಗೆ ಫೋನ್ ಮಾಡಿ ಖುಷಿ ಖುಷಿಯಿಂದ ನಾಲ್ಕು ಮಾತಾಡು, ಅವ್ರಿಗೂ ಖುಷಿ ಆಗುತ್ತೆ. ಸರಿ ಅಣ್ಣ, ಆಯ್ತು. ಏನ್ರಿ ಇದು, ಹಾಗೆ ನೋಡಿದ್ರೆ ಮುಖ ಊದಿಸ್ಕೊಂಡು ಏನೋ ಒಂದ್ ರೀತಿ ಕೂತಿದ್ರಿ, ಈಗ ನೋಡಿದ್ರೆ ಇಷ್ಟು ಖುಷಿ ಖುಷಿಯಾಗಿದ್ದೀರಾ? ದೀಪ್ತಿ ಬಾಯ್ಲಿ, ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು. ಏನ್ರಿ ಅದು, ಏನಾಯ್ತು? ದೀಪ್ತಿ, ಈಗ ತಾನು ಶರ್ಮಿಳಾ ಬಂದು ಹೋದ್ಲು. ಅವಳು ಏನ್ ಹೇಳಿದ್ರು ಗೊತ್ತಾ? ಅಣ್ಣ, ನಂದೆಲ್ಲ ಇಷ್ಟೆಲ್ಲ ಮಾಡಿದ್ದೆಲ್ಲ ತಪ್ಪಾಗೋಯ್ತು ಅಣ್ಣ, ನಾನು ಇನ್ ಮುಂದೆ ಯಾವ ರೀತಿ ತಪ್ಪು ಮಾಡಲ್ಲ. ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ, ನನ್ನ ಮಗನ್ ಚೆನ್ನಾಗಿ ನೋಡ್ಕೋತೀನಿ, ನಾನು ನಮ್ಮ ಸಂಸಾರ ಅಂತ ಬದುಕ್ತೀನಿ ಅಣ್ಣ ಅಂತ ಎಷ್ಟು ಖುಷಿ ಖುಷಿಯಿಂದ ಮಾತಾಡಿದ್ಲು ಗೊತ್ತಾ? ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಏನಿದು, ನನ್ಗೆ ನಂಬಕ್ಕೆ ಆಗ್ತಿಲ್ವಲ್ಲ. ನಾನು ಇವಾಗ ತಾನೇ ಮಾತಾಡ್ಕೊಂಡ್ ಬಂದೆ, ಅಷ್ಟು ಬೇಗ ಬಂದು ಅವ್ರ ಅಣ್ಣನ ಹತ್ರ ಹೇಳಿದ್ಲ? ಇನ್ನು ಟೈಮ್ ಬೇಕು ಅಂತ ಏನೋ ಕೇಳಿದ್ಲಲ್ಲ. ಏನಾದ್ರೂ ಡ್ರಾಮಾ ಗಿಮಾ ಆಡ್ತಿದ್ದಾಳ? ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಸಡನ್ ಆಗಿ ಇಷ್ಟು ಬೇಗ ನಿರ್ಧಾರಗಳು ಬದಲಾಗುತ್ತಾ? ಸಾಧ್ಯನೇ ಇಲ್ಲ. ನಾನೊಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ದೀಪ್ತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನ್ ನೋಡಿದ್ರೆ ಇಷ್ಟು ಖುಷಿ ಖುಷಿ ವಿಚಾರ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಏನೋ ಯೋಚನೆ ಮಾಡ್ತಿದೀಯಲ್ಲ. ಇಲ್ಲ ರೀ, ನನ್ಗೂ ಖುಷಿ ಆಯ್ತು. ಸರಿ ಆಯ್ತು, ಹೆಂಗೋ ಒಳ್ಳೇದಾದ್ರೆ ಸಾಕು ಬಿಡಿ. ನಾನು ಈಗ್ಲೇ ಶಶಾಂಕ್ ಫೋನ್ ಮಾಡಿ ಹೇಳ್ತೀನಿ ಈ ತರ ಅಂದ್ಲು ಅಂತ. ರೀ, ನೀವ್ ಯಾಕೆ ದುಡುಕ್ತಾ ಇದ್ದೀರಾ? ಅವ್ರ ಗಂಡ ಹೆಂಡತಿ ಮಾತಾಡ್ಕೊಳ್ಳಿ, ಸುಮ್ಮನಿರ್ರಿ. ಅವು ಏನೋ ಮಾತುಕತೆ ಆಡ್ಕೊಂತಾರೆ, ನೀವೇ ಮೊದ್ಲೇ ಹೇಳ್ಬಿಟ್ರೆ ಎಲ್ಲ ಸರ್ಪ್ರೈಸ್ ಎಲ್ಲ ಹಾಳಾಗ್ಬಿಡಲ್ವಾ? ಬಿಡಿ, ಅವ್ರು ಮಾತಾಡ್ಕೋತಾರೆ. ಬೇಕಾದ್ರೆ ಅವಳು ಹೋಗ್ಬೇಕಾದ್ರೆ ಜೊತೆನಲ್ಲಿ ನಾವು ಹೋಗಿ ಮನೆಗ್ ಬಿಟ್ಟು ಮಾತಾಡ್ಸ್ಕೊಂಬರೋಣ, ಆಯ್ತಾ? ಸರಿ ಆಯ್ತು. ಮತ್ತೆ ನಮ್ ಸ್ವೀಟಿ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಇಷ್ಟೊತ್ತವರೆಗೂ ಸ್ವೀಟಿ ಬಗ್ಗೆ ಯೋಚನೆ ಇರ್ಲಿಲ್ಲ, ಇವಾಗ ಯೋಚನೆ ಬಂತಲ್ಲ ಸಾಹೇಬ್ರಿಗೆ. ಅಯ್ಯೋ, ಮನೆಯಲ್ಲಿ ಆಗಿದ್ ಗದ್ಲದಲ್ಲಿ ನನ್ಗೆ ಏನು ತಲೆನೇ ಹೊಡ್ತಿರ್ಲಿಲ್ಲ. ಎಲ್ಲೋಗಿದ್ದಾಳೆ? ರೇ, ಅವಳು ಟ್ಯೂಷನ್ ಹೋಗಿದ್ದಾಳೆ, ಬರ್ತಾಳೆ ಈಗ. ಹೌದಾ, ಸರಿ ಆಯ್ತು. ಅವಳು ಬಂದ್ಮೇಲೆ ಹೊರಗಡೆ ಹೋಗ್ಬಿಟ್ಟು ಬರೋಣ. ಏನಾದ್ರೂ ಪಾನಿಪುರಿ, ಗೋಬಿ ಮಂಚೂರಿ ಅಂತ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಬರೋಣ. ಬೇಗ ಬೇಗ ರೆಡಿ ಆಗು. ಸರಿ ರೀ, ಆಯ್ತು. ಹಾಗೆ ಶರ್ಮಿಳನ್ನು ಕರ್ಕೊಳ್ಳೋಣ. ಶರ್ಮಿಳಂಗೂ ಹೇಳ್ಬಿಟ್ಟು ಬರ್ತೀನಿ. ಸರಿ ರೀ. ಅಯ್ಯೋ ದೇವ್ರೆ, ಇವ್ರು ನೋಡಿದ್ರೆ ಇಷ್ಟು ಖುಷಿ ಖುಷಿಯಾಗಿದ್ದಾರೆ, ಇಲ್ಲಿ ಒಳಗಡೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲಪ್ಪ ನನಗೆ. ಈ ವಿಡಿಯೋ ವಿಚಾರ ಹೇಳ್ದೆ ತಪ್ಪು ಮಾಡ್ಬಿಟ್ನಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವ್ರಿಗೂ ಈ ವಿಚಾರ ಗೊತ್ತಾಗಿದ್ದಿದ್ರೆ ಏನಾದ್ರೂ ಅನುಕೂಲ ಆಗದ ಅಂತ. ಏನ್ ಮಾಡ್ಲಿ, ವಿಡಿಯೋ ತೋರ್ಸ್ಲಾ ಇವ್ರಿಗೆ ಬೇಡ್ವಾ? ಗೊತ್ತಾಗ್ತಾ ಇಲ್ವಲ್ಲಪ್ಪ. ಇವ್ರಂತೂ ತುಂಬಾ ಪ್ರೀತಿಸ್ತಾರೆ. ಇವಳಿಂತ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಆಮೇಲೆ ಸಿಟ್ಟಲ್ಲಿ ಏನಾದ್ರೂ ಮಾಡ್ಬಿಟ್ಟೆ, ಅಯ್ಯೋ ದೇವ್ರೆ. ತೋರಿಸ್ತಿದ್ರು ತಪ್ಪು, ತೋರಿಸ್ದೇ ಇದ್ರೂ ತಪ್ಪು. ಅಯ್ಯೋ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.